ಹಾಯ್ ಸ್ನೇಹಿತರೆ, ವಿಭಾವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಆಸೆ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಮನೆಯವರೆಲ್ಲರಿಗೂ ರೋಹಿಣಿ ವಿಷಯ ಗೊತ್ತಾಗಿ ರೋಹಿಣಿನ ಆಚೆ ಹಾಕೋ ತರ ಕನಸು ಕಾಣ್ತಾಳೆ ರೋಹಿಣಿ. ಅದು ಕನಸು ಅಂತ ಗೊತ್ತಾದ್ಮೇಲೆ ಕ್ರಿಶ್ ಮತ್ತೆ ರೋಹಿಣಿ ತಾಯಿನ ಮನೆಯಿಂದ ಆಚೆ ಹಾಕ್ಬೇಕು ಅಂತ ಪ್ಲಾನ್ ಮಾಡಿ ಪೂಜಂಗ್ ಫೋನ್ ಮಾಡಿ, ಪೂಜಾ ಹೇಗಾದ್ರೂ ಮಾಡಿ ಮೀನನ್ನ ನಿಮ್ಮ ಮನೆ ಕರೆಸ್ಕೊ ಅಂತ ಹೇಳಿ ಅಂತ ಹೇಳ್ತಾಳೆ. ಆಗ ಪೂಜಾ ಮೀನಂಗ್ ಫೋನ್ ಮಾಡಿ, ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಹೂ ಕಟ್ಟ ಅಂತ ಕಾಂಪಿಟೇಷನ್ ಇದೆ, ನನಗೆ ಹೂ ಕಟ್ಟಕ್ ಬರಲ್ಲ, ಸ್ವಲ್ಪ ನಮ್ಮ ಮನೆಗ್ ಬಂದು ಹೇಳ್ಕೊಡ್ತೀರಾ ಅಂತ ಫೋನ್ ಮಾಡ್ಕರ್ದ. ಮೀನಾ ಸರಿ ಆಯ್ತು ಬರ್ತೀನಿ ಅಂತ ಹೇಳ್ತಾಳೆ. ಇನ್ನೊಂದ್ ಕಡೆ ಸೂರ್ಯ ಬೆಳಗ್ಗೆನೆ ಎದ್ದು ಬಂದು ಮೀನಂಗೆ ಕೃಷ್ಗೆ ತಿಂಡಿ ಕೊಟ್ಟೆನಮ್ಮ ಅಂತ ಕೇಳ್ತಾ ಇರ್ತಾನೆ. ಹುನ್ರಿ ಸರಿ ಕೊಟ್ಟಿದ್ದೀನಿ ಅಂತ ಹೇಳ್ತಾಳೆ ಮೀನಾ. ಇಡ್ಲಿ ಮಾಡಿದೀನಿ, ನೀವು ಹೋಗಿ ತಿಂಡಿ ಮಾಡಿ ಅಂತ ಹೇಳ್ತಾಳೆ ಮೀನಾ. ನೀವೇನ್ ಡ್ಯೂಟಿಗೆ ಹೋಗಲ್ವಾ ಅಂತ ಮೀನಾ ಕೇಳ್ತಾಳೆ ಸೂರ್ಯಂಗೆ. ಆಗ ಸೂರ್ಯ, ಇನ್ನು ಯಾವ್ದು ಬಂದಿಲ್ಲಮ್ಮ, ಫೋನ್ ಬಂದ್ರೆ ಹೋಗ್ತೀನಿ ಅಂತ ಹೇಳ್ತಾನೆ. ಯಾವ್ದಾದ್ರು ಫೋನ್ ಬರೋವರೆಗೂ ನೀವು ಮನೇಲಿ ಇರ್ತೀರಾ, ಹಾಗಾದ್ರೆ ನಾನು ಆಚೆ ಹೋಗಿ ಬರಲ್ಲ ಅಂತ ಕೇಳ್ತಾನೆ ಮೀನಾ. ಆಗ ಸೂರ್ಯ, ಅಲ್ವೇ ಮೀನಾ, ಇವತ್ತು ಕೊಡಕ್ಕೆ ಎಲ್ಲೂ ಹೋಗಲ್ಲ ಅಂತ ಹೇಳಿದ್ದೆ ತಾನೆ ಆಗ್ಲೇ ಅಂತ ಕೇಳ್ತಾನೆ. ಆಗ ಅದು ಪೂಜಾ ಅವ್ರು ಫೋನ್ ಮಾಡಿದ್ರು ರೀ ಅಂತ ಮೀನಾ ಹೇಳ್ತಾಳೆ. ಆಗ ಸೂರ್ಯ ಪೂಜಾನ ಯಾರೇ ಅದು ಅಂತ ಕೇಳ್ತಾನೆ. ಆಗ ರೀ ರೋಹಿಣಿ ಅವ್ರ ಫ್ರೆಂಡ್ ರೀ, ಅವಾಗ ನಮ್ಮ ಮನೆಗ್ ಬರ್ತಾ ಇರ್ತಾರಲ್ಲ ರೀ ಅವಳೆ ಅಂತಂದಾಗ, ಯಾರು ಬಾಯ್ ಬಡ್ಕಿನ ನಿನಗೆ ಯಾಕೆ ಫೋನ್ ಮಾಡ್ತಾಳೆ ಅವಳು ಅಂತಾನೆ. ಆಗ ಮೀನಾ, ನನ್ನಿಂದ ಅವ್ರಿಗೆ ಏನೋ ಒಂದ್ ಸ್ವಲ್ಪ ಸಹಾಯ ಆಗ್ಬೇಕಿತ್ತಂತೆ, ಅದಕ್ಕೆ ಮಾಡಿದ್ರು ರೀ. ಆಗ ಸೂರ್ಯ, ಸಹಾಯ ಬೇಕಾಗಿರೋದು ಅವಳಿಗೆ ತಾನೆ, ನೀನ್ ಯಾಕೆ ಅವಳ ಮನೆಗೆ ಹೋಗ್ಬೇಕು, ಅವಳೇ ಇಲ್ಲಿಗೆ ಬರ್ಲಿ ಅಂತಾನೆ. ಅಲ್ವೇ, ನಿನಿಗೂ ಅವಳಿಗೂ ಯಾವ ಸಂಬಂಧನೂ ಇಲ್ಲ, ಅವಳೇ ನಿನಗ್ ಬರಕ್ ಫೋನ್ ಮಾಡಿದ್ಲು, ಇಲ್ಲೇನೋ ಮಿಸ್ ಹೊಡಿತಾ ಇದೆಯಲ್ಲ ಅಂತಾನೆ ಸೂರ್ಯ. ಅದಕ್ಕೆ ಮೀನಾ, ಇದ್ರಲ್ಲಿ ಅನುಮಾನ ಪಡೋಂಥದ್ದು ಏನ್ರಿ ಇದೆ ಅಂದಾಗ ಸೂರ್ಯ, ಈ ಪೌಡರ್ ಮುನ್ ಫ್ರೆಂಡ್ ನಿನಗೆ ಯಾಕೆ ಫೋನ್ ಮಾಡಿ ಬಾ ಅಂತ ಕರೀತಾಳೆ ಅಂತಾನೆ ಸೂರ್ಯ. ಅದಕ್ಕೆ ಮೀನಾ, ಅದೇನಿಲ್ಲ ರೀ, ಅವ್ರ ಅಪಾರ್ಟ್ಮೆಂಟ್ ಅಲ್ಲಿ ಹೂ ಕಟ್ಟೋ ಕಾಂಪಿಟೇಷನ್ ಇದೆಯಂತೆ, ಅದ್ರಲ್ಲಿ ಹೂ ಕಟ್ಟೋದಕ್ಕೆ ಪೂಜಂಗ್ ಬರಲ್ವಂತೆ, ಅದಕ್ಕೆ ನನಗೆ ಬಂದು ಹೇಳ್ಕೊಡು ಅಂತ ಹೇಳ್ತಾ ಇದ್ದಾರೆ ಅಂತಾಳೆ ಮೀನಾ. ಅದಕ್ಕೆ ಸೂರ್ಯ, ಅದೇಂತ ಕಾಂಪಿಟೇಷನ್, ಹೂ ಕಟ್ಟೋದು ಕಾಂಪಿಟೇಷನ್ ಇರುತ್ತಾ, ಅಲ್ವೇ ಅವ್ಳು ಹೇಳಿದ್ಲು ಅಂತ ನೀನು ಹೊರಟ್ ನಿಂತಿದ್ಯಲ್ಲ, ಬುದ್ಧಿ ಇಲ್ವೇನೆ ನಿನಗೆ ಅಂತಾನೆ. ಆಗ ಮೀನಾ, ರೀ ಅವ್ರು ನನ್ನ ನಂಬಿ ಸ್ಪರ್ಧೆಗೆ ಸೇರ್ಕೊಂಡಿದ್ದಾರೆ, ಈಗ ನಾನು ಹೋಗಿ ಹೇಳ್ಕೊಡದೆ ಇದ್ರೆ ತಪ್ಪಾಗುತ್ತೆ, ನಾನು ಹೋಗಿ 2 ಗಂಟೆಲಿ ವಾಪಸ್ ಬಂದ್ಬಿಡ್ತೀನಿ, ಮಧ್ಯಾಹ್ನಕ್ಕೂ ಸೇರಿಸಿ ಅಡಿಗೆ ಮಾಡಿಟ್ಟಿದ್ದೀನಿ ಅಂತಾಳೆ. ಆಗ ಸೂರ್ಯ, ಇಲ್ಲೇ ಮೀನಾ, ನೀನ್ ನಿಜವಾಗ್ಲೂ ಹೋಗ್ಲೇಬೇಕೇನೆ ಅಂತಾನೆ. ಈ ಕಡೆ ಇದನ್ನೆಲ್ಲ ಕೇಳಿಸ್ಕೊಂತಿದ್ದ ರೋಹಿಣಿ, ಅವಳೇ ಹೋಗ್ತೀನಿ ಅಂದ್ರೆ ಇವನ್ ಬಿಡ್ತಾ ಇಲ್ಲ, ಇದು ಏನ್ ಕರ್ಮನಪ್ಪ ಅಂತ ಅನ್ಕೊಂತಾ ಇರ್ತಾಳೆ. ಆಗ ಸೂರ್ಯ, ಸರಿ ಒಂದ್ ಕೆಲಸ ಮಾಡು, ನೀನ್ ಹೋಗ್ಬಿಟ್ಟು ನೀನ್ ಎಲ್ಲಿದ್ಯಾ ಅಂತ ಹೇಳಿ ನನಗೆ ಮರಿದೇ ಒಂದ್ ಫೋನ್ ಮಾಡು. ಆಗ ಮೀನಾ, ಯಾಕ್ರಿ ಸ್ವಲ್ಪ ಹೊತ್ನಲ್ಲಿ ಬಂದ್ಬಿಡ್ತೀನಲ್ಲ ಅಂತಾನೆ. ಆಗಲ್ವೇ ಮೀನಾ, ಈ ಪೌಡರ್ ಸಂಬಂಧಪಟ್ಟವ್ರನ್ನ ನಾವ್ ಯಾರನ್ನೂ ನಂಬಾರ್ದು, ನಾನ್ ಹೇಳಿದ್ ಮಾಡು ಅಂತ ಹೇಳಿ ಹೇಳ್ತಾನೆ ಸೂರ್ಯ. ಆಗ ಸರಿ ನಾನು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಸೂರ್ಯ ಹೋಗ್ತಾನೆ. ಇನ್ನೊಂದ್ ಕಡೆ ಶ್ರುತಿ ಮತ್ತೆ ರವಿ ಇಬ್ರು ರೆಡಿಯಾಗಿ ಕೆಲ್ಸಕ್ಕೆ ಹೋಗಕ್ಕೆ ಅಂತ ಹಾಲಲ್ಲಿ ನಿಂತಿರ್ತಾರೆ. ಅಲ್ಲಿಗೆ ರೋಹಿಣಿ ಬಂದು, ಏನ್ ಶ್ರುತಿ ಅವರೇ ಇಷ್ಟು ಲೇಟಾಗಿ ಹೋಗ್ತಾ ಇದ್ದೀರಾ ಇವತ್ತು ಅಂತ ಕೇಳ್ತಾಳೆ. ಆಗ ಶ್ರುತಿ, ನಾವ್ ಯಾವಾಗ್ಲೂ ಹೋಗೋ ಟೈಮ್ಗೆ ಹೋಗ್ತಾ ಇರೋದು ಅಂತ ಶ್ರುತಿ ಹೇಳ್ತಾಳೆ. ಆಗ ರೋಹಿಣಿ, ಇವತ್ತು ಜಾಸ್ತಿ ಟ್ರಾಫಿಕ್, ಬೇಗ ಹೋದ್ರೆ ನೀವು ಕರೆಕ್ಟ್ ಟೈಮಿಗೆ ತಲುಪೋದು ಅಲ್ವಾ ಅಂದಾಗ ಶ್ರುತಿ, ಹೌದೌದು. ಆಗ ಶ್ರುತಿ, ನೀವ್ಯಾಕೆ ಇನ್ನು ಪಾರ್ಲರ್ಗೆ ಹೋಗಿಲ್ಲ ಅಂತ ಕೇಳ್ತಾಳೆ. ಆಗ ರೋಹಿಣಿ, ನನಗೆ ಹೊರಗಡೆ ಒಂದ್ ಸ್ವಲ್ಪ ಕೆಲಸ ಇದೆ, ಅದನ್ನ ಮುಗಿಸ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾಳೆ. ಸರಿ ರೋಹಿಣಿ ಅವರೇ, ನಾವಿನ್ನು ಹೊರಡ್ತೀವಿ ಅಂತ ಹೇಳಿ ರವಿ ಮತ್ತೆ ಶ್ರುತಿ ಅಲ್ಲಿಂದ ಹೋಗ್ತಾರೆ. ಈ ಕಡೆ ರಂಗನಾಥ್ ಬಂದು, ಏನಮ್ಮ ರೋಹಿಣಿ, ನೀನು ಇನ್ನು ಪಾರ್ಲರ್ಗೆ ಹೋಗಿಲ್ವಾ ಅಂತ ಹೇಳಿದಾಗ ರೋಹಿಣಿ, ಹೋಗ್ಬೇಕು ಮಾವ, ಸ್ವಲ್ಪ ಕೆಲಸ ಇದೆ, ಅದನ್ನ ಮುಗಿಸ್ಕೊಂಡು ಆಮೇಲೆ ಹೋಗ್ತೀನಿ ಅಂತ ಹೇಳ್ತಾಳೆ. ಆಗ ರಂಗನಾಥ್, ಮನೋಜ್ ಕೆಲ್ಸಕ್ಕೆ ಹೋದ್ನ ಇಲ್ಲಮ್ಮ ಅಂತ ಕೇಳಿದಾಗ, ಮಾವ ಹೋದ್ರು, ಅವಾಗ್ಲೇನೆ ತಿಂಡಿ ತಿನ್ಕೊಂಡು ಹೋದ್ರು ಅಂತ ಹೇಳ್ತಾಳೆ ರೋಹಿಣಿ. ಒಳ್ಳೆ ಕೆಲಸ ಮಾಡದಮ್ಮ, ನಾನು ಅವತ್ತಿನ ತರ ಇವತ್ತು ಎಲ್ಲಿ ಮಲ್ಕೊಂಡಿರ್ತಾನೋ ಅಂತ ಅನ್ಕೊಂಡೆ, ಸ್ವಲ್ಪ ದಿನದ ಮಟ್ಟಿಗೆ ನೀನೇ ಅವ್ನ ಜವಾಬ್ದಾರಿ ತಗೋಬೇಕಮ್ಮ, ಸ್ವಲ್ಪ ಅವನು ಈಗ್ಲೇ ಸರಿ ಹೋಗಲ್ಲ. ಸರಿ ಮಾವ, ಹಾಗೆ ಮಾಡ್ತೀನಿ ಅಂತ ಹೇಳಿ ರೋಹಿಣಿ, ಅಯ್ಯೋ ಇವ್ರನ್ನೇಗ ಆಚೆ ಕಳ್ಸೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಇನ್ನೊಂದ್ ಕಡೆ ಶಾಂತಿ ಬಂದು, ಅಯ್ಯೋ ತುಂಬಾ ತಲೆನೋವಮ್ಮ, ಮೀನಂಗೆ ಹೇಳಿ ಒಂದ್ ಲೋಟ ಕಾಫಿ ಮಾಡ್ಕೊಡಕ್ಕೆ ಹೇಳು ಅಂತ ರೋಹಿಣಿ ಹೇಳ್ದಾಗ, ಮೀನಾ ಮನೇಲಿಲ್ಲ ಅತ್ತೆ ಅಂತಾಳೆ ರೋಹಿಣಿ. ಆಗ ಓಹೋ ಶಾಂತಿ, ಓಹೋ ಆ ಮಹಾರಾಣಿ ಆಗ್ಲೇ ಹೂ ಸುತ್ತ ಕೊಟ್ಟೋದ್ಲಾ, ಇದೇ ದೊಡ್ಡ ಕೆಲಸ ಆಗೋಯ್ತು ಅವಳಿಗೆ ಅಂತಿರುವಾಗ್ಲೇ ರಂಗನಾಥ್, ಲೇ ಶಾಂತಿ, ಮೀನಾ ಎಲ್ಲಾದ್ರೂ ಹೂ ಕೊಡಕ್ ಹೋಗಿರ್ತಾಳೆ ಬಿಡೆ, ಅವಳಿಗೆ ಏನು ಅಂದೇ ಇದ್ರೆ ನಿನ್ ದಿನಾನೇ ಕಳೆಯಲ್ಲ ಅಲ್ವಾ, ನಿನ್ ಕಾಫಿ ಬೇಕಾದ್ರೆ ನೀನೇ ಹೋಗಿ ಮಾಡ್ಕೊಂಡ್ ಕುಡಿಯೇ ಅಂತಾರೆ. ಆಗ ಶಾಂತಿ, ಹೌದೌದು ನಾನೇ ಮಾಡ್ಕೊಂಡ್ ಕುಡಿಬೇಕಲ್ವಾ, ಆಯ್ತು ಕುಡಿತೀನಿ ಬಿಡಿ ಅಂತ ಮೀನನ್ ಬೈಕೊಂಡು ಅಡಿಗೆ ಮನೆಗೆ ಹೋಗ್ತಾಳೆ ಶಾಂತಿ. ಈ ಕಡೆ ರಂಗನಾಥ್, ರೋಹಿಣಿ, ಆ ಅಜ್ಜಿ ಮತ್ತೆ ಹುಡುಗ ಎಲ್ಲೋದ್ರಮ್ಮ ಅಂತ ಕೇಳ್ತಾರೆ. ಅವ್ರು ತಿಂಡಿ ಮಾಡಿದ್ರ ಅಂತ ಕೇಳ್ತಾರೆ. ಅದಕ್ಕೆ ರೋಹಿಣಿ, ಬೆಳಗ್ಗೆ ತಿಂದ್ರು ಮಾವ ರೂಮಲ್ಲಿದ್ದಾರೆ ಅಂತ ಹೇಳ್ತಾಳೆ. ನಂತರ ಶಾಂತಿ ಹತ್ರ ಬಂದು ರೋಹಿಣಿ, ಅತ್ತೆ ಆ ಹುಡುಗ ಮತ್ತೆ ಅಜ್ಜಿ ಹೋಗೋ ತರನೇ ಕಾಣ್ತಾ ಇಲ್ಲ ಅತ್ತೆ, ಇನ್ನು 2-3 ದಿನ ಇಲ್ಲೇ ಇರ್ತಾರೆ ಅನ್ಸುತ್ತೆ ನನಗೆ ಅಂತಾಳೆ. ಅದಕ್ಕೆ ನಾನು ಹೇಳಿದ್ದು, ನಾನೇ ತಡಿ, ಅವ್ರು ಹೋಗೋ ತರ ಕಾಣ್ತಾ ಇಲ್ಲ, ನಾನೇ ಬೈದು ಆಚೆ ಓಡಿಸ್ತೀನಿ ಅಂತ ಹೋಗ್ತಾ ಇರ್ತಾಳೆ. ಆಗ ರೋಹಿಣಿ ಗಾಬರಿಯಾಗಿ, ಬೇಡ ಅತ್ತೆ ಅಂತ ಶಾಂತಿನ ತಡಿತಾಳೆ. ಆಗ ಶಾಂತಿ, ಏಕ್ ಬೇಡ, ನಾನು ಆಚೆ ಕಳಿಸ್ತೀನಿ ಅಂತಾಳೆ. ಎಲ್ಲ ಫ್ರೀ ಆಗಿದೆ ಅಂತ ಇಲ್ಲೇ ಕುತ್ಕೊಂಡು ತಿಂತ ಇದ್ರೆ ನಾನು ನೋಡ್ಕೊಂಡಿರ್ಬೇಕಾ, ಆಗಲ್ಲ ಅತ್ತೆ, ನಾನು ಹೇಳೋದ್ ಕೇಳಿ, ಅವ್ರನ್ನ ಇಲ್ಲಿ ಕರ್ಕೊಂಡ್ ಬಂದಿರೋದೇ ಸೂರ್ಯ, ನೀವೇನಾದ್ರೂ ಈಗ ಅವ್ರನ್ನ ಓಡಿಸ್ತೀನಿ ಅಂತ ಹೋದ್ರೆ ಸೂರ್ಯನ್ ಗೊತ್ತಾಗಿ ಅವ್ರನ್ನ ಇನ್ನೊಂದು ವಾರ ಬೇಕಾದ್ರೂ ಇಲ್ಲೇ ಇಟ್ಕೊಂಡ್ಬಿಡ್ತಾರೆ. ಅಯ್ಯೋ ಹೌದಮ್ಮ ರೋಹಿಣಿ, ಅವ್ನ ಮಾಡಿದ್ರು ಮಾಡ್ತಾನೆ, ಆಗಲ್ಲ, ಈಗ ನಾನು ಏನ್ ಮಾಡ್ಲಿ ಅಂತ ಶಾಂತಿ ಕೇಳಿ. ಆಗ ರೋಹಿಣಿ, ಅತ್ತೆ ಅದಕ್ಕೊಂದು ಒಳ್ಳೆ ಐಡಿಯಾ ಇದೆ ನನ್ನ ಹತ್ರ, ಏನಮ್ಮ ಅದು ಹೇಳು ಅಂತಾರೆ. ಆಗ ರೋಹಿಣಿ, ನಮ್ಮನೆಗೆ ಯಾರಾದ್ರೂ ಗೆಸ್ಟ್ಗಳು ಬಂದ್ರೆ ಅವ್ರನ್ನ ಸರಿಯಾಗಿ ಗಮನಿಸ್ಕೊಳ್ಳದೆ ಮನೇಲಿರೋರೆಲ್ಲ ಅವ್ರ ಪಾಡಿಗೆ ಅವ್ರ ಪರವಾಗಿ ಅವ್ರಿದ್ರೆ ಅವ್ರಿಗೆ ಒಂಥರ ಅನ್ಸುತ್ತೆ, ಅವಾಗ ಅವರೇ ಮನೆ ಬಿಟ್ಟು ಹೋಗ್ಬಿಡ್ತಾರೆ. ಅದೇ ತರ ನಮ್ಮನೇಲಿ ಯಾರು ಇಲ್ಲ ಅನ್ನಂಗಾದ್ರೆ ಅವ್ರ ಪಾಡಿಗೆ ಅವರೇ ಮನೆ ಬಿಟ್ಟು ಹೋಗ್ಬಿಡ್ತಾರೆ. ಅಲ್ಲ ಶಾಂತಿ ಯೋಚನೆ ಮಾಡ್ತಾ, ಅಲ್ಲಮ್ಮ ರೋಹಿಣಿ, ಅವ್ರ ಮನೆ ಬಿಟ್ಟು ಹೋಗಕ್ಕೆ ನಾವ್ಯಾಕೆ ನಮ್ಮನೆಯಿಂದ ಹೊರಗೋಗ್ಬೇಕು ಅಂತಾರೆ. ಅದಕ್ಕೆ ರೋಹಿಣಿ, ಅತ್ತೆ ಅದಾಗಲ್ಲ ಅತ್ತೆ, ಯಾರು ಇಲ್ಲ ಅಂದ್ರೆ ನಾನು ಅವ್ರ ಜೊತೆ ಮಾತಾಡಿ ಅವ್ರನ್ನ ಮೆಲ್ಲಗೆ ಆಚೆ ಕಳಿಸ್ಬಿಡ್ತೀನಿ. ಮೀನಾ ಕೂಡ ಮನೇಲಿಲ್ಲ, ಸೂರ್ಯನು ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ಆಚೆ ಹೋಗ್ತಾರೆ. ಅವರಿಬ್ರು ಇದ್ರೆ ಇವ್ರನ್ನ ಹೋಗಕ್ಕೆ ಬಿಡೋದಿಲ್ಲ. ಸೂರ್ಯ ಮೀನಾ ಇಬ್ರು ಮನೆಗೆ ಬರೋಷ್ಟರಲ್ಲಿ ಇವ್ರನ್ನ ಹೇಗಾದ್ರೂ ಮಾಡಿ ಕಳಿಸ್ತೀನಿ ಅಂತಾಳೆ ರೋಹಿಣಿ. ಆಗ ಶಾಂತಮ್ಮ, ರೋಹಿಣಿ ಇದು ಒಳ್ಳೆ ಐಡಿಯಾ ಅಂತಾರೆ. ಆಗ ಅತ್ತೆ ಮಾವ ಮನೇಲಿ ಇದಾರಲ್ಲ ಅತ್ತೆ, ಏನ್ ಮಾಡೋದು, ಹೌದಮ್ಮ ಅವರೆಲ್ಲೂ ಹೋಗೋದೇ ಇಲ್ಲ ಅಲ್ಲ ಅಂತಾರೆ. ಆಗ ರೋಹಿಣಿ, ಅವ್ರನ್ನ ಆಚೆ ಕರ್ಕೊಂಡೋಗಿ ಅಂತಾಳೆ.
ಅದಕ್ಕೆ ಅವ್ರನ್ನ ನಾನೆಲ್ಗಮ್ಮ ಕರ್ಕೊಂಡು ಹೋಗಕ್ಕಾಗುತ್ತೆ. ಅತ್ತೆ ಏನ್ ಮಾಡ್ತಿರೋ ಗೊತ್ತಿಲ್ಲ, ಸಂಜೆವರೆಗೂ ಈ ಮನೇಲಿ ಯಾರು ಇರಬಾರ್ದು, ಮಾವನ್ ಹೇಗಾದ್ರೂ ಮಾಡಿ ಆಚೆ ಕರ್ಕೊಂಡು ಯಾವ್ದಾದ್ರು ದೇವಸ್ಥಾನಕ್ಕಾದ್ರೂ ಕರ್ಕೊಂಡು ಹೋಗಿ. ಆಗ ಶಾಂತಿ ಎಲ್ಲಿ ಕರ್ಕೊಂಡು ಹೋಗೋದು ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ, ಸರಿ ಬಿಡಮ್ಮ ನಾನು ಅದನ್ನೆಲ್ಲ ನೋಡ್ಕೊಂತೀನಿ. ಶಾಂತಿ ರಂಗನಾಥ್ ಹತ್ರ ಬಂದು, ರೀ ನಡೀರಿ ಆಚೆ ಹೋಗ್ಬರೋಣ, ಬೇಗ ನಡೀರಿ ಅಂತ ಹೇಳ್ತಾಳೆ. ಆಗ ರಂಗನಾಥ್ ಎಲ್ಲಿಗೆ ಅಂತ ಕೇಳಿದಾಗ, ರೀ ದೇವಸ್ಥಾನಕ್ಕೆ ಹೋಗ್ಬರೋಣ ಬನ್ನಿ ಅಂತ ಕರೀತಾರೆ. ಶಾಂತಿ ಪಕ್ಕದಲ್ಲಿರೋ ದೇವಸ್ಥಾನಕ್ಕೆ ಹೋಗ್ಬರಕ್ಕೆ ನಿನಗೊಬ್ರು ಬಾಲ ಬೇಕಾ, ನೀನೇ ಹೋಗ್ಬರಕು ಅಂತಾರೆ. ಆಗ ಶಾಂತಿ, ರೀ ಇಲ್ಲಿರೋ ದೇವಸ್ಥಾನಕ್ಕೆ ಯಾರು ನಿಮ್ಮನ್ನ ಕರಿತಾ ಇರೋದು, ಅದು ನಮ್ಮ ಮನೆ ದೇವ್ರ ದೇವಸ್ಥಾನ ದೂರ ಇದೆ, ಅಲ್ಲಿಗೆ ಹೋಗ್ಬರೋಣ ನೀವು ಬನ್ನಿ ಅಂತ ಕರೀತಾರೆ. ಆಗ ರಂಗನಾಥ್, ದಿಢೀರ್ ಅಂತ ಏಕೆ ಮನೆ ದೇವ್ರಿಗೆ ಹೋಗ್ತಾ ಇದೆಯಾ, ಏನ್ ವಿಷಯ ಅಂತ ಕೇಳಿದಾಗ, ರೀ ನಂದೊಂದು ಅರ್ಕೆ ಇತ್ತು ರೀ, ಯಾರೋ ಹೇಳಿದ್ರು ದೇವಸ್ಥಾನದಲ್ಲಿ ಅರ್ಕೆ ಹೊತ್ಕೊಂಡ್ರೆ ಬೇಗ ನೆರವೇರುತ್ತೆ ಅಂತ, ಅದಕ್ಕೆ ನಮ್ಮ ಮನೋಜ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡ್ರೆ ಪೂಜೆ ಮಾಡಿಸ್ತೀನಿ ಅಂತ ಅರ್ಕೆ ಹೊತ್ಕೊಂಡಿದ್ದೆ. ಆಗ ರಂಗನಾಥ್, ಹಾಗಾದ್ರೆ ನೀನೇ ಹೋಗ್ಬಿಟ್ ಬಾರೆ ಅಂದಾಗ ಶಾಂತಿ, ಗಂಡ ಹೆಂಡತಿ ಇಬ್ರು ಬರ್ತೀವಿ ಅಂತ ಹೇಳಿ ಅರ್ಕೆ ಮಾಡ್ಕೊಂಡಿರೋದು ರೀ ನಾನು ಅಂತ ಹೇಳ್ತಾಳೆ ಶಾಂತಿ. ನನ್ನನ್ನು ಕೇಳಿ ಅರ್ಕೆ ಹೊತ್ಕೊಂಡೇನೆ ಈ ಹೆಂಡ್ತಿರ್ದೆಲ್ಲ ಇದೊಂದು ಒಳ್ಳೆ ಐಡಿಯಾ ಆಗೋಯ್ತು, ಗಂಡಂದ್ರು ಬರೋದಿಲ್ಲ ಅಂತ ಏನಾದ್ರು ಅರ್ಕೆ ಹೊತ್ಕೊಂಡಿದೀವಿ ಬರ್ರಿ ಅಂತ ಹೇಳಿ ಕರ್ಕೊಂಡು ಹೋಗಕ್ಕೆ ಕಾಯ್ತಾ ಇರ್ತಿರಲ್ಲ ಅಂದಾಗ ಶಾಂತಿ, ಏನ್ರಿ ನೀವು ಆ ಸೂರ್ಯನ್ ತರನೇ ಮಾತಾಡ್ತಿರಲ್ಲ, ನಮ್ಮ ಮಗನ್ ಜೀವನ ಚೆನ್ನಾಗಿರ್ಲಿ ಅಂತ ತಾನೇ ನಾನು ಬೇಡ್ಕೊಂಡಿರೋದು, ಮನೋಜನ್ ಜೀವನ ಚೆನ್ನಾಗಿರೋದು ನಿಮ್ಗೆ ಇಷ್ಟ ಇಲ್ವಾ, ಅದೇ ಆ ಸೂರ್ಯನ್ ಜೀವನ ಸೂರ್ಯನ್ ಬಗ್ಗೆ ಏನಾದ್ರು ಬೇಡ್ಕೊಂಡಿದ್ರೆ ಎದ್ದು ಬಿದ್ದು ಓಡ್ ಬರ್ತಾ ಇದ್ರಿ ಅಂತಾಳೆ ಶಾಂತಿ. ಆಗ ರಂಗನಾಥ್, ಅಮ್ಮ ಸಕ್ರೆ ಬೈಲ್ ಶಾಂತಿ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ಬೇಡ ನಿನ್ ಮಾತುಗಳನ್ನ ನನ್ ಕೈಲಿ ಕೇಳೋಕ್ಕಾಗಲ್ಲ, ನಾನು ತಾನೇ ಬರ್ಬೇಕು, ಆಯ್ತು ನಡಿ ನಾನು ಬರ್ತೀನಿ ಅಂತ ಹೇಳಿ ರಂಗನಾಥ್ ರೆಡಿ ಹಾಕಿ ಹೋಗ್ತಾರೆ. ಅಷ್ಟರಲ್ಲಿ ರೋಹಿಣಿ ಶಾಂತಿ ಹತ್ರ ಓಡ್ ಬಂದು, ಅತ್ತೆ ಸೂಪರ್ ಅತ್ತೆ ನೀವು ಅಂತ ಹೇಳಿ ಅಂದಾಗ ಶಾಂತಿ ಖುಷಿ ಪಡ್ತಾ ರೆಡಿಯಾಗಿ ಬರ್ತೀನಿ ಇರು ಅಂತ ರೂಮ್ ಒಳಗೆ ಹೋಗ್ತಾರೆ. ಆಗ ಸೂರ್ಯ ಅಪ್ಪೋ ಅಂತ ಕೂಕಂತ ಬರ್ತಾನೆ. ಯಾಕೋ ಸೂರ್ಯ ನೀನ್ ಇನ್ನೂ ಡ್ಯೂಟಿಗೆ ಹೋಗಿಲ್ವಾ ಅಂತ ರಂಗನಾಥ್ ಕೇಳ್ತಾರೆ. ಅದಕ್ಕೆ ಸೂರ್ಯ, ಈಗ ತಾನೇ ಫೋನ್ ಮಾಡಿದ್ರಪ್ಪ, ಫೋನ್ ಬಂತು, ಇವಾಗ ಟ್ರಿಪ್ ಬಂದಿದೆ ನಾನು ಹೋಗ್ಬೇಕು ಅಂತಾನೆ. ಆಗ ರಂಗನಾಥ್, ಅಯ್ಯೋ ಹೌದೇನೋ, ನಾನೇ ಒಂದ್ ಟ್ರಿಪ್ ಕೊಡೋಣ ಅಂತಿದ್ದೆ ನಿನಗೆ ಇವಾಗ ಅಂದಾಗ, ಸೂರ್ಯ ಹೌದಾ ಏನಪ್ಪಾ ಯಾವ ಟ್ರಿಪ್ ಅಪ್ಪ ನೀನ್ ನನಗೆ ಕೊಡ್ತೀನಪ್ಪ ಅಂತ ಕೇಳ್ತಾನೆ. ಹೌದು ಕಣಕಂದ, ಇವಳು ನಿಮ್ಮಮ್ಮ ಏನೋ ಮನೋಜನ್ಗೋಸ್ಕರ ಬೇಡ್ಕೊಂಡಿದ್ಲಂತೆ, ಅದಕ್ಕೆ ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು ಅಂದಾಗ ಸೂರ್ಯ, ಯಾಕಪ್ಪ ಅದಕ್ಕೆ ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು ಅಂತ ಹೇಳ್ತಾನೆ. ಆಗ ಸೂರ್ಯ, ಯಾಕಪ್ಪ ಈ ಊರಲ್ಲಿರೋ ದೇವ್ರುಗಳೆಲ್ಲ ಅವನಿಗೆ ಏನು ಮಾಡಕ್ಕಾಗಲ್ಲ ಅಂತ ಅರ್ಥ ಆಗಿದೆ ಅಂತ ಸಕ್ಕರೆಗೆ ಅಂತಾನೆ. ಆಗ ಶಾಂತಿ, ರೀ ಅವನಿಗೆ ಬೇಡದಿರೋದೆಲ್ಲ ಮಾತಾಡ್ಬೇಡ ಅಂತ ಹೇಳ್ರಿ ಅಂತಾಳೆ. ಸುಮ್ನಿರೋ ಸೂರ್ಯ, ಮನೋಜ ಬಿಸ್ನೆಸ್ ಮಾಡಿದ್ರೆ ಬರ್ತೀವಿ ಅಂತ ಬೇಡ್ಕೊಂಡಿದ್ಲಂತೆ, ನಾವು ಹೋಗಿ ಬಂದ್ಬಿಡ್ತೀವಿ ಅಂತಾರೆ. ಅದಕ್ಕೆ ಸೂರ್ಯ, ಅಪ್ಪೋ ನಂಗೊಂದ್ ಬಾಡಿಗೆ ಇದೆ ಕೂಸ್ಕೊಂಡು ನಾನು ನಿಮ್ ಜೊತೆ ಬರ್ತೀನಿ ಇರಿ ಅಂದಾಗ ರಂಗನಾಥ್, ಸರಿನಪ್ಪ ಹಾಗಾದ್ರೆ ನಾನು ಕಾಯ್ತೀನಿ ನೀನ್ ಹೋಗ್ಬಿಟ್ವಾ ಅಂತಾರೆ. ಅದಕ್ಕೆ ಶಾಂತಿ, ರೀ ಇವನ್ ಬಂದ್ರೆ ಏನಾದ್ರು ಒಂದು ಹೇಳ್ತಾನೆ ಇರ್ತಾನೆ, ದೇವಸ್ಥಾನಕ್ಕೆ ಹೋಗ್ತಾ ಇರೋದು ನೆಮ್ಮದಿಯಿಂದ ಹೋಗ್ಬೇಕು, ಬಸ್ಸಲ್ಲೇ ಹೋಗ್ಬರೋಣ ಅಂದಾಗ ರಂಗನಾಥ್, ಸರಿನಪ್ಪ ಸೂರ್ಯ ನೀನ್ ಬಾಡಿಗೆ ನೋಡ್ ನಾವು ಬಸ್ಸಲ್ಲಿ ಹೋಗಿ ಬರ್ತೀವಿ ಅಂತಾರೆ. ಆಗ ಸೂರ್ಯ, ಅಪ್ಪ ನೀವು ಬಸ್ಸಲ್ಲಿ ಹೋದ್ರೆ ಸಕ್ಕರೆಯಾಗಿ ಹೋಗ್ತಾರೆ, ನಿನ್ ನೆಮ್ಮದಿ ಹಾಳು ಮಾಡ್ತಾರೆ, ಸ್ವಲ್ಪ ಹುಷಾರಾಗಿರಪ್ಪ ನೀನು ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಸಕ್ಕರೆ ಹತ್ರ ಬಂದು ಸೂರ್ಯ, ಇದೇನ್ ಸಕ್ಕರೆ ಇದೇನ್ ದಿಢೀರ್ ಅಂತ ಬೇಡ್ಕೊಂಡ್ಬಿಟ್ಟಿದ್ಯಾ ಅಂತ ಕೇಳಿದಾಗ, ಹೋಗೋ ನಿನ್ನೆ ಕೇಳಿ ಎಲ್ಲ ಮಾಡ್ಬೇಕಿಲ್ಲ ನಾವು ಅಂತ ಸಕ್ಕರೆ ಬೈದು ಅಲ್ಲಿಂದ ಅವನು ಕಳಿಸ್ತಾರೆ. ಪೌಡ್ರಮ್ಮನ ಹತ್ರ ಸೂರ್ಯ ಬಂದು, ಪೌಡ್ರಮ್ಮ ಇಲ್ಲೇನೋ ನಡೀತಾ ಇದೆ ಅಂತ ಅನಿಸ್ತಾ ಇದೆ ನನಗೆ, ನೀನ್ ಹೋಗ್ತಾ ಇಲ್ವಾ ದೇವಸ್ಥಾನಕ್ಕೆ ಅಂತ ಕೇಳ್ತಾನೆ. ಆಗ ರೋಹಿಣಿ, ನಾನು ಪಾರ್ಲರ್ ಹೋಗ್ತಾ ಇದೀನಿ ಅಂತಾಳೆ. ಆಗ ಶಾಂತಿ, ಇಲ್ಲೇ ನಿನಗಿದೆಯಲ್ಲ ಯಾಕೋ ನಿನಗೆ ದಿಸ ಇಷ್ಟಿದೆ ನೋಡ್ಕೋಗೋ ಅಂತ ಹೇಳಿ ರೋಹಿಣಿಗೆ ಕಣ್ಣಲ್ಲೇ ಸನೆ. ನಂತರ ಸೂರ್ಯ ಬಾಡಿಗೆ ಹೋಗ್ತೀನಿ ಅಂತ ಹೋಗ್ತಾನೆ. ಆಗ ರೋಹಿಣಿ, ಅಪ್ಪ ಸದ್ಯ ಎಲ್ಲರೂ ಹೋದ್ರು ಅಂತ ರೋಹಿಣಿ ಅನ್ಕೊಂತಾ ಇರ್ತಾಳೆ. ಅಷ್ಟರಲ್ಲೇ ಬಾಡಿಗೆ ಕ್ಯಾನ್ಸಲ್ ಆಯ್ತು ಅಂತ ಸೂರ್ಯ ವಾಪಸ್ ಬರ್ತಾನೆ. ಆಗ ರೋಹಿಣಿ, ಅಯ್ಯೋ ದೇವ್ರೆ ಅವ್ನು ಆಚೆ ಹೋಗ್ತಾನೆ ಅನ್ಕೊಂಡ್ರೆ ಅವ್ನು ಹೋಗ್ಲೇ ಇಲ್ಲಪ್ಪ, ಏನಪ್ಪ ಮಾಡೋದು ಟೆನ್ಷನ್ ಮಾಡ್ಕೊಂತಾ ಇರ್ತಾಳೆ. ಈ ಕಡೆ ಸೂರ್ಯ ಕ್ರಿಶ್ ಜೊತೆ ಆಟ ಆಡ್ತಾ ಇರ್ತಾನೆ. ಆಗ ಕ್ರಿಶ್, ಅಂಕಲ್ ನಾನ್ ನಿಮ್ ಜೊತೆ ಹೊರಗಡೆ ಬರ್ಲಾ, ಇಲ್ಲಾಂದ್ರೆ ಫಿಲಂ ನೋಡಕ್ ಹೋಗೋಣವಾ ಅಂದಾಗ ಸೂರ್ಯ, ಕ್ರಿಶ್ ನಿನ್ ಕಣ್ಣಿಗೆ ಬ್ಯಾಂಡೇಜ್ ಹಾಕಿದಾರಲ್ಲಪ್ಪ, ನೀನ್ ಹೇಗೆ ಫಿಲಂ ನೋಡ್ತೀಯ ಅಂತಾನೆ. ಅಂಕಲ್ ನಾನ್ ಕಿವಿಯಲ್ಲಿ ಕೇಳಿಸ್ಕೊಂತೀನಿ, ಇಲ್ಲಾಂದ್ರೆ ಬೇರೆ ಎಲ್ಲಾದ್ರೂ ಹೋಗೋಣ. ಕ್ರಿಶ್ ನೀನ್ ಮೊದ್ಲು ಹುಷಾರಾಗು, ಬ್ಯಾಂಡೇಜ್ ತೆಗೆದ ತಕ್ಷಣ ನೀನ್ ಊರೆಲ್ಲ ಸುತ್ಕೊಂಡ್ ಬರ್ತೀನಿ, ಕರ್ಕೊಂಡೋಗಿ ಸುತ್ಕೊಂಡ್ ಬರ್ತೀನಿ ಅಂತ ಹೇಳ್ತಾನೆ ಸೂರ್ಯ. ಈ ಕಡೆ ರೋಹಿಣಿ ಪೂಜಂಗ್ ಫೋನ್ ಮಾಡಿ, ಲೇ ಪೂಜಾ ಎಲ್ಲರೂ ಮನೆಯಿಂದ ಆಚೆ ಕಳಿಸ್ತೆ ಕಣೆ, ಆದ್ರೆ ಈ ಸೂರ್ಯ ಮಾತ್ರ ಹೋಗ್ತಾನೆ ಮಾಡೋದು ಅಂತ ಗೊತ್ತಾಗ್ತಾನೆ ಇಲ್ಲ ಅಂದಾಗ, ಪೂಜಾ ಯಾಕೆ ಸೂರ್ಯಂಗೆ ಯಾವ್ದು ಬಾಡಿಗೆ ಬಂದಿಲ್ವಾ, ಯಾವ್ದೋ ಬಾಡಿಗೆ ಬಂದಿದೆ ಹೋಗ್ತಾನೆ ಅಂತ ಹೇಳ್ದಲ್ಲ ಇನ್ನೂ ಹೋಗಿಲ್ವಾ ಅಂದಾಗ, ಇಲ್ಲ ಕಣೆ ಹೋಗ್ತಾನೆ ಅನ್ಕೊಂಡಿದ್ದೆ ಬಾಡಿಗೆ ಕ್ಯಾನ್ಸಲ್ ಆಯ್ತು ಅಂತಾಳೆ. ಏನಾದ್ರೂ ಒಂದು ಐಡಿಯಾ ಕೊಡಿ ಪೂಜಾ ಅಂತ ಕೇಳ್ತಾಳೆ ರೋಹಿಣಿ. ಆಗ ಸರಿ ಇರು, ನನ್ನ ಫ್ರೆಂಡ್ ಹತ್ರ ಹೇಳಿ ಕಾರ್ ಬುಕ್ ಮಾಡಿಸ್ತೀನಿ, ಅವಾಗ ಅವ್ನ ಆಚೆ ಹೋಗ್ತಾನೆ, ಹೇಗಾದ್ರೂ ಮಾಡಿ ನಿಮ್ಮಮ್ಮ ಮತ್ತೆ ಕೃಷ್ಣ ಬೇಗ ಆಚೆ ಕಳಿಸ್ಬಿಡು ಅಂತಾಳೆ ಪೂಜಾ. ಆಯ್ತು ಬೇಗ ಬುಕ್ ಮಾಡಿಸು ಅಂತ ಹೇಳಿ ರೋಹಿಣಿ ಫೋನ್ ಕಟ್ ಮಾಡಿ ಕಾಯ್ತಾ ಇರ್ತಾಳೆ. ಈ ಕಡೆ ಸೂರ್ಯನ್ಗೆ ಕಾಲ್ ಬರುತ್ತೆ, ಹೌದು ಬಾಡಿಗೆ ಬಂತು ಅಮ್ಮ ನಾನು ಹೋಗ್ಬರ್ತೀನಿ, ಕೃಷ್ಣ ಹುಷಾರಾಗಿ ನೋಡ್ಕೊಳ್ಳಿ ಅಂತ ಹೇಳಿ ರೋಹಿಣಿ ತಾಯಿಗೆ ಹೇಳಿ ಅರ್ಧ ಗಂಟೆಲಿ ಬಂದ್ಬಿಡ್ತೀನಿ ಅಂತ ಹೇಳಿ ಸೂರ್ಯ ಅಲ್ಲಿಂದ ಹೋಗ್ತಾನೆ. ಆಗ ರೋಹಿಣಿ ಸದ್ಯ ಹೊರಗಡೆ ಹೋದ, ಹೇಗಾದ್ರೂ ಮಾಡಿ ಅಮ್ಮನ ಹತ್ರ ಮಾತಾಡಿ ಬೇಕು ಅಂತ ಹೇಳಿ ಕೃಷ್ಣ ಮಲಗಿರೋವರೆಗೂ ಕಾಯ್ದು ಬಾಗ್ಲಾಕ್ ಬಂದು, ಅಮ್ಮ ನೀನ್ ಏನ್ ಬುದ್ಧಿ ಇದೆಯೋ ಇಲ್ವೋ, ನಾನು ಇಲ್ಲಿ ಬಾಳ್ಬಾರ್ದು ಅಂತ ನೀನಿಗೆಲ್ಲ ಮಾಡ್ತಾ ಇದೀಯಾ ಅಂತ ಕೋಪದಲ್ಲಿ ಕೇಳ್ತಾ ಇರ್ತಾಳೆ. ಆಗ ರೋಹಿಣಿ ತಾಯಿ, ಹಿರೇ ಕಲ್ಯಾಣಿ ಯಾಕೆ ಇಷ್ಟು ಕೋಪ ಮಾಡ್ಕೊಂತಿದ್ಯಾ ಅಂತ ಕೇಳಿದಾಗ, ಈ ತರ ನೀನು ಸ್ವಲ್ಪ ಕಾಟ ಕೊಡೋದ್ ಬಿಟ್ಟು ಒಂದೇ ಸರಿ ನನಗೆ ಕೈಯಾರೆ ನನ್ನ ಕೊಂದು ಬಿಡು ಅಂತಾಳೆ. ಆಗ ರೋಹಿಣಿ ತಾಯಿ, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೀಯ, ಅಂತ ತಪ್ಪು ನಾನೇನೇ ಮಾಡಿದೆ ಅಂದಾಗ ರೋಹಿಣಿ, ನಿನ್ನತ್ರ ನಾನೇನು ಹೇಳ್ದೆ, ಆಸ್ಪತ್ರೆಯಲ್ಲಿ ಇರು ಅಂತ ಹೇಳ್ದೆ ತಾನೆ, ಇಲ್ಲಿ ಯಾಕೆ ಬಂದೆ ನೀನು, ನಾನ್ ಸಂತೋಷವಾಗಿರೋದು ನಿನಗೆ ಇಷ್ಟ ಇಲ್ವಾ ಅಂತಾಳೆ. ಆಗ ರೋಹಿಣಿ ತಾಯಿ, ಏಯ್ ಸಾಕು ಮುಚ್ಚ ಬಾಯಿ, ನನ್ಗೇನು ಇಲ್ಲಿ ಬರ್ಬೇಕಂತ ಆಸೆನಾ, ಸೂರ್ಯ ಮೀನನೆ ಎಷ್ಟು ಹೇಳಿದ್ರು ಕೇಳಲಿಲ್ಲ, ನನ್ನನ್ನ ಒತ್ತಾಯ ಮಾಡಿ ಇಲ್ಲಿ ಕರ್ಕೊಂಡ್ಬಂದ್ರು, ಏನ್ ಮಾಡಕ್ಕಾಗುತ್ತೆ ಅಂತಾಳೆ. ಆಗ ರೋಹಿಣಿ, ನನಗೆ ಕಾರಣ ಎಲ್ಲ ಹೇಳ್ಬೇಡ, ನೀನು ಬರಲ್ಲ ಅಂತ ಹೇಳ್ಬೇಕಾಗಿತ್ತು ಅಂತಾಳೆ. ಆಗ ನಿನ್ನ ಯಾರಾದ್ರೂ ಹೊರಗಡೆ ನೋಡ್ಬಿಟ್ರೆ ಅಂತ ಹೇಳಿ ನಾನು ಬೈದಲ್ಲೇ ಬದುಕ್ತಾ ಇದ್ದೀನಿ, ನೋಡಿದ್ರೆ ಮನೆಗೆ ಬಂದ್ ಕೂತಿದ್ಯಾ, ಒಂದ್ಸರಿ ನಾನು ಬಾಳ್ ಹಾಳು ಮಾಡಿದ್ದು ಸಾಕಾಗಿಲ್ವಾ ನಿನಗೆ ಅಂತಾಳೆ. ಆಗ ರೋಹಿಣಿ ತಾಯಿಗೆ ಕೋಪ ಬಂದು, ಸಾಕ್ ನಿಲ್ಸೆ, ಇನ್ನೊಂದು ಮಾತಾಡ್ಬೇಡ ನೀನು, ಒಂದ್ಸರಿ ಮಾಡಿರೋ ತಪ್ಪನ್ನೇ ಅದನ್ನೇ ಆಗ್ಲಾಗ್ಲ ಹೇಳಿ ಹಿಂಸೆ ಕೊಡ್ತಿದ್ಯಲ್ಲ ನನಗೆ, ನಾನ್ ನೀನ್ ಬಾಳ್ ಹಾಳು ಮಾಡ್ತಿದ್ದೀನಾ, ನಿನಗೆ ಅಮ್ಮ ಅಂತ ಯಾರು ಇಲ್ಲ, ಸತ್ತೋಗಿದ್ದಾಳೆ ಅಂತ ಎಲ್ಲರಿಗೂ ಹೇಳ್ಕೊಂಡ್ ಬಂದಿದ್ಯಾ, ಅದನ್ನೆಲ್ಲ ಸಹಿಸ್ಕೊಂಡು ನಾನ್ ಬದುಕ್ತಿಲ್ವಾ, ಇದಕ್ಕಿಂತ ಹೆಚ್ಚು ನಾನೇನೇ ಮಾಡ್ಬೇಕು ಅಂತಾರೆ. ಆಗ ರೋಹಿಣಿ, ನೀನ್ ಬರೋದಕ್ಕಿಂತ ಮುಂಚೆ ನನಗೆ ಫೋನ್ ಮಾಡಕ್ಕಾಗ್ಲಿಲ್ವಾ, ಆದ್ರೆ ನಾನ್ ಮಾಡ್ತಾ ಇರ್ಲಿಲ್ವೇನೆ, ನಾನು ಹೇಳೋದನ್ನ ಮುಂಚೆ ಕೇಳಿ, ಎಷ್ಟು ಹೇಳಿದ್ರು ಮೀನಾ ಸೂರ್ಯ ಅವರಿಬ್ರು ಕೇಳಲೇ ಇಲ್ಲ, ನಾನು ಏನಾದ್ರು ಜಾಸ್ತಿ ಹೇಳಕೋದ್ರೆ ಅವ್ರಿಗೆ ಸಂದೇಹ ಬರುತ್ತೆ, ನಾನು ಅವ್ರ ಜೊತೆ ಬಂದ್ಬಿಟ್ಟೆ. ರೋಹಿಣಿ, ಮೊದಲು ನೀನ್ ಯಾಕೆ ಬೆಂಗಳೂರಿಗೆ ಯಾಕೆ ಬಂದೆ ಹೇಳು ಅಂದಾಗ ರೋಹಿಣಿ ತಾಯಿ, ಕೃಷ್ಣ ನೋಡುತ್ತಾನೆ ನೀನು
ಅವ್ನ ಕಣ್ಣಿಗೆ ಏಟ್ ಬಿದ್ದು ಎಷ್ಟು ರಕ್ತ ಹೋಗ್ತಾ ಇತ್ತು ಗೊತ್ತಾ? ಪ್ರಾಣನೇ ಹೋದಂಗಾಯ್ತು ಅವ್ನ್ ನೋಡಿ. ಅದಲ್ದೆ ಡಾಕ್ಟ್ರು ತಕ್ಷಣ ಬೆಂಗಳೂರಿಗೆ ಕರ್ಕೊಂಡು ಹೋಗ್ಬೇಕಂತ ಹೇಳಿದ್ರು. ಆ ಸಮಯದಲ್ಲಿ ನಾನು ಕೃಷಿ ಬಗ್ಗೆ ಯೋಚನೆ ಮಾಡ್ಲಾ ಇಲ್ಲ ನಿನ್ ಬಗ್ಗೆ ಯೋಚನೆ ಮಾಡ್ಲಾ? ಈಗಲೂ ನಿನ್ ಕಷ್ಟ ಕೊಡದೆ ನಾನೇ ಕರ್ಕೊಂಡು ಹೋಗ್ಬಿಡೋಣ ಅಂತ ಅನ್ಕೊಂಡಿದ್ದೆ. ಅಷ್ಟ್ರಲ್ಲಿ ಈಗೆಲ್ಲ ಆಗಾಯ್ತು. ಅದು ಅಲ್ದೆ ನೀನು ನಾಳೆ ನನಗೊಂದ್ ಮಾತು ಯಾಕೆ ಹೇಳಿಲ್ಲ ಅಂತ ಕೇಳಬಾರ್ದು ಅಂತ ನಿನಗೆ ಫೋನ್ ಮಾಡಿದೆ ಅಷ್ಟೇ. ಅಷ್ಟ್ರಲ್ಲಿ ಸೂರ್ಯ ಮೀನಾ ಆಸ್ಪತ್ರೆಗೆ ಬರ್ತಾರೆ ಅಂತ ನಾನೇನ್ ಕನ್ಸ್ಕೊಂಡಿದ್ನಾ? ಹೌದು, ನಾನೇನೋ ನಿನ್ ಬಾಳ್ನ ಆಳಕ್ ಬಂದಿದ್ದೀನಿ ಅಂತ ಈ ತರ ಮಾತಾಡ್ತಿದ್ಯಲ್ಲ. ನಿನ್ ಬಾಳ್ ಚೆನ್ನಾಗಿರ್ಲಿ ಅಂತಾನೆ ತಾನೆ ನೀನ್ ಎತ್ ಮಗುನ ನಾನ್ ಸಾಕ್ತಾ ಇದ್ದೆ. ನನಗೆ ಯಾವಾಗ ಏನಾಗುತ್ತೋ ಅನ್ನೋ ಅಂತ ಗೊತ್ತಾಗದೇ ಇರೋ ಪರಿಸ್ಥಿತಿಲಿ ನಾನಿದ್ದೀನಿ. ಆದ್ರೂ ನನ್ ಮೊಮ್ಮಗುನ ನನ್ ಕೈಲಾದಷ್ಟು ನಾನು ನೋಡ್ಕೊಂತಿದ್ದೀನಿ. ನಾನು ಇಲ್ದೇ ಹೋದ್ರೆ ಮಗು ಗತಿ ಏನಾಗುತ್ತೋ ಅಂತ ದಿನೇ ದಿನೇ ಬೈದಲ್ಲಿ ಸಾಯ್ತಿದ್ದೀನ್ ಕಣೆ ಅಂದಾಗ ರೋಹಿಣಿ, ಯಾಕಮ್ಮ ನಾನಿಲ್ವಾ? ನೀನೇ ನಿನ್ ಕೃಷಿ ಜೊತೆ ಇದೆಯಾ? ನಾಳೆನೆ ನಾನೇನಾದ್ರೂ ಆದ್ರೆ ಮಗುನ ಕರ್ಕೊಂಡೋಗಿ ಎಲ್ಲಿ ಅನಾಥಾಶ್ರಮಕ್ಕೆ ಸೇರಿಸ್ಬಿಡ್ತೀಯೋ ಅಂತ ನನಗೆ ಭಯ ಆಗ್ತಾ ಇದೆ ಅಂದಾಗ ರೋಹಿಣಿ, ಅಮ್ಮ ಯಾಕಮ್ಮ ಈಗೆಲ್ಲ ಮಾತಾಡ್ತಿದ್ಯಾ ಅಂತ. ಇನ್ನೇಗೆ ಮಾತಾಡ್ಬೇಕು? ಇವತ್ತಿನವರೆಗೂ ಕೃಷ್ಣನ್ ಮಗ ಅಂತ ಪ್ರಪಂಚಕ್ಕೆ ಹೇಳಿದ್ಯಾ ನೀನು? ಯಾರಿಗೂ ಗೊತ್ತಾಗದೆ ಮುಚ್ಚಿಟ್ಟಿದ್ಯಾ? ಅವನು ನೀನೆತ್ ಮಗ ತಾನೆ? ಆಗ ರೋಹಿಣಿ, ಹೌದಮ್ಮ, ಕೃಷ್ಣ ನಾನೆತ್ ಮಗನೇ. ಅವನ್ನ 9 ತಿಂಗಳು ಹೊತ್ತು ಎದ್ದಿದ್ದೀನಿ. ಹಾಗೆ ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಮ್ಮ. ಹಾಳಾಗಿರೋ ನನ್ನ ಜೀವನ ಕಷ್ಟಪಟ್ಟು ಕಟ್ಕೊಂಡಿದ್ದೀನಿ. ಇಲ್ಲಿ ಎಷ್ಟು ಕಷ್ಟ ಅನುಭವಿಸ್ತಿದ್ದೀನಿ ಅಂತ ಗೊತ್ತಾ ನಿಮ್ಗೆ? ದಿನ ಬೈದಲ್ಲೇ ಬದುಕ್ತಾ ಇದ್ದೀನಿ ಅಂತಾಳೆ. ಆಗ ರೋಹಿಣಿ ತಾಯಿ, ಮದುವೆ ಆಗಿ 1 ವರ್ಷ ಆಯ್ತು, ನೀನು ಎಷ್ಟು ದಿನ ಅಂತ ಈ ಸತ್ಯನ ಹೀಗೆ ಮುಚ್ಚಿಡ್ತೀಯ? ಆಗ ರೋಹಿಣಿ, ಗೊತ್ತಿಲ್ಲಮ್ಮ, ಮನೋಜು ನಾನು ಈಗ ತಾನೇ ಸ್ವಲ್ಪನೇ ಮೇಲ್ ಬರ್ತಾ ಇದೀವಿ, ಅಷ್ಟರಲ್ಲೇ ಹೇಗಮ್ಮ ಹೇಳೋದು ಅಂತಾಳೆ. ಆಗ ರೋಹಿಣಿ ತಾಯಿ, ನಿನ್ ಜೀವನದ ಬಗ್ಗೆ ನೀನ್ ಯೋಚನೆ ಮಾಡ್ತಿದ್ಯಾ ಹೊರತು ನೀನ್ ಎತ್ತಿರೋ ಮಗನ ಜೀವನದ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ತಾ ಇಲ್ಲ ಅಂದಾಗ ರೋಹಿಣಿ, ಅಮ್ಮ ನಾನ್ ಮಾಡ್ತಿರೋದೆಲ್ಲ ಕೃಷ್ಣಗೂ ಸೇರ್ಸೆ ಮಾಡ್ತಾ ಇರೋದು. ಒಳ್ಳೆ ಸ್ಟೇಜ್ ಅಲ್ಲಿ ಇದ್ರೆ ತಾನೇ ಕೃಷ್ಣ ನೋಡ್ಕೊಳಕ್ ಆಗೋದು. ಮನೋಜು ಅಪ್ಪನ ತರನೇ ಇರ್ತಾರೆ ಮುಂದೆ, ಎಲ್ಲ ನಂಗೆ ಸ್ವಲ್ಪ ಟೈಮ್ ಬೇಕಮ್ಮ ಅಂತಾಳೆ. ರೋಹಿಣಿ ಮಾತಾಡ್ತಿರೋದನ್ನೆಲ್ಲ ಕೇಳಿ ಕೃಷ್ ಕೇಳಿಸ್ಕೊಂಡು ಹೊರಗಡೆ ಬಂದು, ಅದೇ ನೀನೇ ನನ್ನ ಅಮ್ಮನ ದಿನ ಹೇಳಲೇ ಇಲ್ಲ, ಅಮ್ಮ ಎಲ್ಲಿದ್ಯಮ್ಮ ನೀನು ಅಂತ ಹುಡ್ಕೊಂಡು ಬರ್ತಾ ಇರ್ತಾನೆ. ಆಗ ರೋಹಿಣಿ ಮತ್ತೆ ರೋಹಿಣಿ ತಾಯಿಗೆ ಶಾಕ್ ಆಗುತ್ತೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ವಿಡಿಯೋ ಇಲ್ಲಿಗೆ ಮುಕ್ತಾಯವಾಗುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಥ್ಯಾಂಕ್ಸ್ ಫಾರ್